पंचमसाली समाजाला आरक्षण मिळवण्यासाठी 22 सप्टेंबर रोजी बेळगाव येथील गांधी भवनात राज्यस्तरीय पंचमसाली समाजाची बृहद महासभा आयोजित करण्यात आलेली आहे, असे पंचमसाली कुडल संगम पीठाचे श्री बसवजय मृत्युंजय स्वामीजी यांनी सांगितले। सोमवारी बेळगावमधील गांधी भवनात आयोजित पत्रकार परिषदेमध्ये बोलताना ते म्हणाले की 22 सप्टेंबरच्या महासभेपूर्वी मुख्यमंत्री सिद्धरामय्या यांनी दिलेल्या मुदतीवर कायदेशीर तज्ज्ञांसोबत चर्चा न झाल्यास या महासभेत कडक निर्णय घेण्याचं ठरवलं आहे, असे ते म्हणाले। ಬೆಳಗಾವಿ ಜಿಲ್ಲೆಯ ಎಲ್ಲ ಮಾಧ್ಯಮದವರಿಗೂ ಲಿಂಗಾಯತ್ ಪಂಚಮಸಾಲಿ ಮೀಸಲಾತಿ ಹೋರಾಟ ಅದರ ಇತಿಹಾಸ ಮತ್ತು ಅದರ ಮುಂದಿನ ಹೋರಾಟದ ಬಗ್ಗೆ ಬಹುತೇಕ ನಾಡಿನ ಜನತೆಗೆ ತಿಳಿಯೋಕ್ಕಿಂತ ಮುಂಚೆ ತಮಗೆ ತಿಳಿದಿದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ। ಕಾರಣ ಈ ಹೋರಾಟ ಶುರುವಾಗಿದ್ದೇ 2012ನೇ ಇಸ್ವಿ ಡಿಸೆಂಬರ್ 7ನೇ ತಾರೀಕು, ಅದು ಬೆಳಗಾವಿ ಜಿಲ್ಲೆಯಿಂದ। ಹೋರಾಟದ ಉಗ್ರ ಸ್ವರೂಪ ಪಡೆದಿದ್ದು 2021 ಜನವರಿ 21ನೇ ತಾರೀಕು ನಡೆದಂತಹ ಪಾದಯಾತ್ರೆ ಮೂಲಕವಾಗಿ। ಇದೆಲ್ಲಕ್ಕೂ ಮೂಲ ಮೀಸಲಾತಿ ಹೋರಾಟದ ಮೂಲ ಕೇಂದ್ರವೆಂದೇ ನಮ್ಮ ಬೆಳಗಾವಿ ಜಿಲ್ಲೆ। ಈ ಕಾರಣಕ್ಕೋಸ್ಕರವಾಗಿ ಯಾವ ಸರ್ಕಾರ ಪಂಚಮಸಾಲಿಗಳ ಮತಗಳನ್ನು ಪಡ್ಕೊಂಡು ಈ ಜನಾಂಗದ ಮೀಸಲಾತಿ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ನಿರ್ಲಕ್ಷ್ಯವನ್ನು ಮಾಡುವುದನ್ನು ಖಂಡಿಸಿಬಿಟ್ಟು 7ನೇ ಹಂತದ ಹೋರಾಟವನ್ನು ಈಗಾಗಲೇ ಶುರು ಮಾಡಲಾಗಿದೆ। 7ನೇ ಹಂತದ ಹೋರಾಟವನ್ನು ಈಗಾಗಲೇ ನಮ್ಮ ಶಾಸಕರ ಮನೆ ಬಾಗಿಲಿಗೆ ಹೋಗಿ 1 ವರ್ಷದ ಅವಧಿ ಒಳಗೆ ಒಂದು ದಿನ ನೀವು ಮಾತಾಡಿಲ್ಲ, ಇನ್ಮೇಲಾದರೂ ಮಾತಾಡ್ರಪ್ಪ ಅಂತೇಳಿ ಸ್ವತಃ ನಾವು ಗುರುಗಳಾಗಿ ನಮ್ಮ ಸಮಾಜದ ಪದಾಧಿಕಾರಿಗಳು ಎಲ್ಲ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೇ ಹುದ್ದೆಯಲ್ಲಿ ಯಾವುದೇ ಹಿರಿಮೆ ಗರಿಮೆಯಲ್ಲಿ ಎಲ್ಲವನ್ನು ಬದಿಗೊತ್ತಿ ಸಮಾಜಕ್ಕೋಸ್ಕರವಾಗಿ 20 ಜನ ಪಂಚಮಸಾಲಿ ಶಾಸಕರ ಮನೆ ಬಾಗಿಲಿಗೆ ಹೋಗಿ ಮಾತಾಡ್ರಪ್ಪ ಅಂತ ಹೇಳಿದ್ವಿ। ಅವರೆಲ್ಲರೂ ಭಾಳ ಅದ್ದೂರಿಯಾಗಿ ಸ್ವಾಗತ ಮಾಡಿದರು, ನಮಗೆಲ್ಲ ಭಕ್ತಿಯನ್ನು ಸಮರ್ಪಣೆ ಮಾಡಿದರು, ಅಧಿವೇಶನ ಮಾತಾಡ್ತೀವಿ ಅಂತೇಳಿ ವೀರಾವೇಶದ ಮಾತುಗಳನ್ನು ಆಡಿದರು। पंचमसाली समाजासाठी 2A आरक्षणाबद्दल आमच्या समाजाच्या 20 आमदारांनी विधानसभेत चर्चा केली नाही। आमच्या समाजाने आमदारांच्या घरांमध्ये पत्र व्यवहार केला होता, पण अजूनपर्यंत काहीही प्रतिसाद मिळालेले नसल्याचे ते म्हणाले। विनोद कोलकार, KMM मराठी, बेळगाव।